ಹೊಸ ಎಸ್ ಪಿ ಅವ್ರು ಬಂದಿದ್ದಾರೆ, ನೋಡಿದೆ ನಾನು. ಗಾಂಜಾವನ್ನು ನಿಯಂತ್ರಿಸುವುದು ಮೊದಲನೇ ಕೆಲಸ. ಬರೀ ಪೊಲೀಸ್ ಇಲಾಖೆ ಮಾತ್ರ ತಲೆ ಕೆಡಿಸ್ಕೋಬೇಡಿ, ಆ ನಾರ್ಕೋಟಿಕ್ ಸಂಸ್ಥೆಯವ್ರನ್ನ ಕರೆದು, ಅಬಕಾರಿ ಎಕ್ಸೈಜ್ನವ್ರನ್ನ ಕರೆದು ಅವ್ರದ್ದು ಡ್ಯೂಟಿ ಇದೆ, ಅವ್ರಿಗೂ ಎಚ್ಚರಿಸಿ. ಶಿವಮೊಗ್ಗದೊಳಗೆ ಕೆಲವು ಪೊಲೀಸರು ಹಿಡಿದ್ರೆ ಸಾಕು, ಅವ್ರು ಇಡೀ ಎಲ್ಲೆಲ್ಲಿ ಗಾಂಜಾ ಇದೆ ಅಂತ ಅವರೇ ತೋರಿಸಿಬಿಡ್ತಾರೆ. ನಮ್ಮ ಹೊಸ ಎಸ್ ಪಿ ಅವರು ಬಹಳ ಕಷ್ಟಪಡಬೇಕಾಗಿಲ್ಲ. ತಮ್ಮ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಬಹಳ ವರ್ಷಗಳಿಂದ ಇಲ್ಲಿರ್ತಕ್ಕಂಥ ಕಾನ್ಸ್ಟೇಬಲ್ಗಳನ್ನು ಮಾಹಿತಿಯನ್ನು ತೆಗೆದುಕೊಂಡು ತಾವು ಸ್ಟೇಷನ್ನಲ್ಲಿ ಎಲ್ಲೆಲ್ಲಿ ಇದೆ ಅಂತ ತೋರಿಸಪ್ಪ ಅಂದರೆ ಅವನೇ ತೋರಿಸ್ತಾನೆ. ಯಾಕೆಂದರೆ ಅದರಿಂದ ಅವನು ಬಹಳ ನೆಮ್ಮದಿಯಾಗಿ ಬದುಕಿದ್ದಾನೆ ಅನ್ನೋಂಥ ಆಪಾದನೆಯನ್ನು ಕೂಡ ಮಾಡ್ತಾ ಇದ್ದೇನೆ ನಾನು. ರಾಜಕಾರಣಿಗಳು ಮಾಡಿರೋದಷ್ಟು ಅನುಭವಕ್ಕೆ ಬಂದಿಲ್ಲ. ಶಿವಮೊಗ್ಗದಲ್ಲಿ ಬಂದಿದ್ರೆ ಅದು ಕೂಡ ತಪ್ಪೇ. ಮೊದಲ ಪ್ರಶ್ನೆ ಅದೇ, ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತ. ಭದ್ರಾವತಿಯಲ್ಲಿ ಮಾತ್ರ ಅಲ್ಲ, ಗಾಂಜಾ ವಿಷಯದಲ್ಲಿ ಶಿವಮೊಗ್ಗದಲ್ಲೂ ಬಹಳ ಕೆಳ ಹಂತದಲ್ಲಿ ಈ ಥರದ ದೋಷಗಳು ಗಮನಕ್ಕೆ ಬಂದಿವೆ. ನಮ್ಮ ಕೆಳ ಹಂತದ ಪೊಲೀಸರ ಸಹಕಾರ ಇಲ್ಲದೆ ಈ ಗಾಂಜಾ ವ್ಯವಹಾರ ನಡೆಯೋದಿಲ್ಲ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಮತ್ತು ಕೆಲವು ಪೊಲೀಸ್ನವರಿಗೆ ಚೆನ್ನಾಗೇ ಗೊತ್ತಿದೆ ಎಲ್ಲಿದೆ ಗಾಂಜಾ. ಎಲ್ಲರನ್ನೂ ಪಾಪ ದೋಷಣೆ ಮಾಡಬೇಕಾಗಿಲ್ಲ ಪೊಲೀಸರನ್ನು ನಾವು. ಕೆಲವರಿಗೆ ಮಾತ್ರ ಅವರ ಸಂಪರ್ಕ ಇದೆ, ಅದನ್ನು ನಿಯಂತ್ರಿಸೋಕೆ ಇವರನ್ನು ನಿಯಂತ್ರಿಸಿಬಿಟ್ರೆ ಸಾಕು, ಆಟೋಮೆಟಿಕ್ ಅವರನ್ನು ನಿಯಂತ್ರಿಸಿದಂಗೆ ಆಗುತ್ತೆ. ಅದನ್ನೇ ಹೇಳಿದೆ ನಾನು. ಯಾವ ಶಾಸಕ ಇವತ್ತು ಗವರ್ನರ ಸಹಿಯಾಗಿ ಆ ಮಸೂದೆ ಜಾರಿಗೆ ಬಂದ ಕ್ಷಣದಲ್ಲಿ ಅದನ್ನು ಅವರೇ ಮಾತಾಡಿ, ನಮ್ಮ ಪಕ್ಷ ಶಾಸಕರು ಮಾಡಲಿ ಅಥವಾ ಬೇರೆಯವ್ರು ಮಾತಾಡಲಿ, ಕಾನೂನು ವ್ಯಾಪ್ತಿಗೆ ಒಳಪಡ್ತಾರೆ. ಆ ಕಾನೂನು ಪಕ್ಷಭೇದವನ್ನು ಮಾಡೋದೇ ಇಲ್ಲ. ಅದು ಅದನ್ನ ಯಾರೇ ಮಾಡಲಿ ಅವ್ರ ಮೇಲೆ ಕ್ರಮ ಆಗೇ ಆಗುತ್ತೆ, ಕ್ರಮವನ್ನು ಮಾಡಲೇಬೇಕು. ಅದು ಯಾರು ಮಾಡಿದ್ದಾರೆ ಅನ್ನೋದಕ್ಕಲ್ಲ, ಯಾರೇ ಮಾಡಿದ್ದರೂ ಕೂಡ ಆ ಥರ ಪ್ರೊವೊಕೇಶನ್ ಈ ಮಸೂದೆಯಿಂದ ಶಿಕ್ಷೆಗೆ ಒಳಗಾಗಬೇಕಾಗತ್ತೆ. ನೋಡಿ, ಅದರಲ್ಲಿ ಎರಡು ಸಂಗತಿಗಳಿದೆ. ಮೇಲ್ನೋಟಕ್ಕೆ ಬಹಳ ಕಡಿಮೆ ಅವಧಿಯಲ್ಲಿ ಆಯಿತು ಅನ್ನೋಂಥದ್ದು. ಅಲ್ಲಿ ಏನಾಗಿದೆ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಅಂತ ನನಗೆ ಗೊತ್ತಿಲ್ಲ, ಆದರೆ ಅನುಭವದ ಹಿನ್ನೆಲೆ ಹೇಳ್ತೇನೆ. ಹಾಗಾದ ಕೂಡಲೇ ಅದು ಹೆಡ್ ಕ್ವಾರ್ಟರ್ ಬಳ್ಳಾರಿ, ಎಸ್ ಪಿ ಕಚೇರಿ ಇರೋದು ಅಲ್ಲಿಗೇನೆ. 4 ಗಂಟೆ ಇದ್ರೆ ಆ ಸ್ಪಾಟ್ಗೆ ಹೋಗಿ 4 ನಿಮಿಷ ಸಾಕಿತ್ತು. 4 ನಿಮಿಷ ಸ್ಪಾಟ್ಗೆ ಹೋಗಲಿಲ್ಲ, ಹೋಗಬೇಕಾಗಿತ್ತು ಅಂತ ನಿರೀಕ್ಷೆ ಸರ್ಕಾರದ್ದು. ಅದಾದ ಮೇಲೆ ಇಲ್ಲಿ ಏನು ನಡೆದಿದೆ ಅದನ್ನು ಮೇಲಿನ ಅಧಿಕಾರಿಗಳಿಗೆ ವರದಿ ಮಾಡಬೇಕಿತ್ತು. ಅವೆರಡೂ ಆಗಿಲ್ಲ ಅನ್ನೋಂಥ ಮಾಹಿತಿಗಳು ಮಾಧ್ಯಮದಲ್ಲಿ ಓದಿದ್ದು ಬಿಟ್ಟರೆ ನನಗೇನು ಆ್ಯಕ್ಚುಲಿ ಗೊತ್ತಿಲ್ಲ. ಯಾಕೆ 4 ಗಂಟೆ ಆದರೆ ಸ್ಪಾಟಿಗೆ ಹೋಗಬಾರ್ದು? ಚಾರ್ಜ್ ತೊಗೊಂಡಾದ ಕೂಡಲೇ ಹಿ ವಿಲ್ ಬಿ ಎಸ್ ಪಿ ಅಲ್ಲಿ ಆ ಮಟ್ಟದ ಗಲಾಟೆ ಆಗುವಾಗ, ಸಂಘರ್ಷ ಆಗುವಾಗ ಎಸ್ ಪಿ ಆದರೂ ಹೋಗ್ಬೇಕು ತಾನೆ. ಹೋಗಬೇಕು ಅಂಥೇಳಿ ಜನಸಾಮಾನ್ಯರಾಗಿ ನಮ್ಮದು ಮತ್ತು ಸರ್ಕಾರದ ನಿರೀಕ್ಷೆ. ಅದೆಲ್ಲೋ ಅಲ್ಲಿ ತಪ್ಪಾದಂಗೆ ಕಾಣುತ್ತೆ, ಗೊತ್ತಿಲ್ಲ ನನಗೆ ಅಲ್ಲಿ ಕರೆಕ್ಟಾಗಿ ಪರಿಸ್ಥಿತಿ. ಅದಾಗಿದ್ದರೆ ಅದು ಆಡಳಿತಾತ್ಮಕವಾಗಿ ತೆಗೆದುಕೊಂಡಂಥ ಕ್ರಮ ಅದು. ಅದರ ಹಿನ್ನೆಲೆ ಮುನ್ನೆಲೆಗಳು ಅವರಿಗೆ ಗೊತ್ತು, ನನಗೆ ಹೆಚ್ಚು ಗೊತ್ತಿಲ್ಲ. ಅದು ನನಗೆ ನಿರೀಕ್ಷೆ ಅದು ಬೇರೆ ಊರಲ್ಲಿ ಇರಲಿಲ್ಲ, ಬೇರೆ ತಾಲೂಕಲ್ಲಿ ಆಗಿರಲಿಲ್ಲ, ಹೆಡ್ ಕ್ವಾರ್ಟರಲ್ಲಿ ಎಸ್ ಪಿ ಕಚೇರಿ ಕೆಲವೇ ನಿಮಿಷಗಳ ಅಂತರದಲ್ಲಿತ್ತು. ಇಮಿಡಿಯೇಟ್ಲಿ ಅಲ್ಲಿ ರಶ್ ಆಗಬೇಕಾಗಿತ್ತು. ಅವರು ಯಾಕೆ ಹೋಗಲಿಲ್ಲ ಅನ್ನೋ ಪ್ರಶ್ನೆಗೆ ಸರ್ಕಾರ ಅವರಿಗೆ ನೋಟಿಸ್ ಕೊಟ್ಟಿರ್ತಾರೆ, ಅವರೇ ಉತ್ತರಿಸಬೇಕಾಗುತ್ತೆ. ಅವರು ಉತ್ತರಿಸ್ತಾರೆ.